ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಫಸ್ಟ್ ತೋರಿಸ್ತೀನಿ. ಈ ಥರ ಬೌಲು, ಮತ್ತು ಇದು ಡಬಲ್ ಸ್ಟಿಕ್ಕರು, ನೆಕ್ಸ್ಟ್ ಕಾಯಿನ್ಸು. ಇಷ್ಟಿದ್ರೆ ಸಾಕು. ಸೂಪರ್ ಆಗಿ ಡೆಕೋರೇಟಿವ್ ಆಗಿ ಒಂಥರ ತಾವರೆ ಹೂ ಥರ ಬರುತ್ತೆ ನೋಡಿ, ಆ ಥರ ಈ ಥರ ಬೌಲಲ್ಲಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಫಸ್ಟ್ ಈ ರೀತಿ ಒಂದು ಬೌಲ್ಗೆ ನಾವು ಡಬಲ್ ಸ್ಟಿಕ್ಕರ್ನ ಅಂಟಿಸ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಮನೇಲಿ ಯಾವ ಬೌಲ್ ಇದ್ರೂ ಸಹ ಸೂಟ್ ಆಗುತ್ತೆ. ಅಂದರೆ ಗಾಜಿನ ಬೌಲ್ ಇದ್ರೂ ಓಕೆ, ಸ್ಟೀಲ್ ಬೌಲ್ ಇದ್ರೂ ಓಕೆ. ಈ ರೀತಿ ಅಂಟಿಸ್ಕೊಂಡು ಸುತ್ತ ಕಾಯಿನ ಅಂಟಿಸ್ಕೋಬೇಕಾಗುತ್ತೆ. ಇದನ್ನು ನಾವು ವರಲಕ್ಷ್ಮಿ ಹಬ್ಬದ ದಿನ ದೇವಿನ ಕುಂಡಿಸ್ತೀವಲ್ವ, ಅದ್ರ ಮುಂದ್ಗಡೆನೂ ಕೂಡ ಇಡ್ಬೋದು. ಡೆಕೋರೇಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಡೆಕೋರೇಷನ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಫಸ್ಟು ಸ್ಟಿಕ್ಕರ್ನ ರಿಮೂವ್ ಮಾಡಿ ಸ್ವಲ್ಪನೇ ರಿಮೂವ್ ಮಾಡಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಅದು ಗಮ್ ಇರುತ್ತಲ್ವ, ಕೈಗೆ ಅಂಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನನ್ನ ತಂಗಿ ಈ ರೀತಿ ಮಾಡ್ಕೊತಿದ್ದಾಳೆ. ಈ ರೀತಿ ಹೊಸ್ದಾಗಿ ನಾವು ಡೆಕೋರೇಷನ್ ಮಾಡಿ ಇಟ್ಟರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿನೂ ಕೂಡ ಕಾಣಿಸ್ತಾ ಇರುತ್ತೆ. ಒಂಥರ ಡಿಫ್ರೆಂಟಾಗಿ ಮಾಡಿದ್ರೇ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೆಣ್ಮಕ್ಳಿಗೆ ತುಂಬ ಪ್ರಿಯವಾದ ಹಬ್ಬ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬನೇ. ನೆಕ್ಸ್ಟ್ ಇವಾಗ ಕಾಯಿನ್ಸ್ಗಳನ್ನೆಲ್ಲ ಅಂಟಿಸ್ಕೊಂಡಿದ್ದಾಯಿತು. 1 ರೂಪಾಯಿದಾದರೂ ಆಗಿರ್ಬೋದು, 10 ರೂಪಾಯಿದಾದರೂ ಆಗಿರ್ಬೋದು. ನಿಮ್ಮ ಮನೇಲಿ ಯಾವ ಕಾಯಿನ್ಸ್ ಇರುತ್ತೆ ಅದನ್ನೇ ಅಂಟಿಸ್ಕೊಳ್ಳಿ. ಇಲ್ಲಿ ನಾವು 10 ರೂಪೀಸ್ ಇತ್ತು ಅಂತೇಳಿ ಅದನ್ನು ಅಂಟಿಸ್ಕೊಂಡ್ವಿ. ಹಾಗೆ ಇವಾಗ ಒಂದು ತಟ್ಟೆನ ಇಟ್ಟು ಅದ್ರ ಮೇಲ್ಗಡೆ ಬೌಲ್ನ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಅಕ್ಕಿ ಕಾಳನ್ನ ಸೇರಿಸ್ಕೊಂಡು ಸುತ್ತ ನಾವು ವೀಳ್ಯದೆಲೆಯಿಂದ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಮಧ್ಯ ಒಂದು ರೋಸ್ನು ಕೂಡ ಇಟ್ಕೊಂಡು ಅರಿಶಿನ ಕುಂಕುಮ ಇಕ್ಕಿ ಇವಾಗ ದೇವಿನ ಇಡ್ತಿದ್ದೀವಿ. ನೋಡಿದ್ರಲ್ಲ ಕಾಯಿನ್ಸಿಂದ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇದು ಮನೆಯಲ್ಲೇ ಇರುವಂಥ ವಸ್ತುಗಳು. ನಮ್ಮ ಮನೆಯಲ್ಲೇ ನಮ್ಮ ಕೈಯಾರೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಬಾಳೆ ಎಲೆಯಿಂದ ಬಾಗಿಲ ತೋರಣನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಹೂವು ಮತ್ತು ಬಾಳೆ ಎಲೆ ಇದ್ದರೆ ಸಾಕು, ಈ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಬನ್ನಿ ಇದು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ. ನಾವಿಲ್ಲಿ ಬಾಳೆ ಎಲೆನ ತರಿಸ್ಕೊಂಡಿದ್ದೀವಿ. ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಳೆ ಎಲೆ. ಇದು ತುಂಬ ಚಿಕ್ಕದಾಗಿತ್ತು, ಸದ್ಯಕ್ಕೆ ಇದರಲ್ಲೇ ಮಾಡಿ ತೋರಿಸೋಣ ಅಂತೇಳಿ ಇದನ್ನೇ ತರಿಸ್ಕೊಂಡಿದ್ದೀವಿ. ನಮ್ಮ ಮನೆಯವರು ದೊಡ್ಡದು ನೋಡಿದ್ರಂತೆ, ಬಟ್ ಇನ್ನೂ ಬಂದಿರಲಿಲ್ಲ. ಸೊ ಅರ್ಜೆಂಟಿಗೆ ಬೇಕಾಗಿತ್ತು ಅಂತೇಳಿ ಸರಿ ಅಂದ್ಬಿಟ್ಟು ಇದನ್ನೇ ಚಿಕ್ಕದನ್ನೇ ತರಿಸ್ಕೊಂಡ್ವಿ. ತುಂಬ ದೊಡ್ಡದು ಇದ್ದರೆ ಏನು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಕ್ಲಾರಿಟಿಯಾಗಿ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನೇ ಹೇಗೋ ಅಡ್ಜಸ್ಟ್ ಮಾಡೋಣ, ದೊಡ್ಡದಾಗಿ ಅಂದರೆ ಚೆನ್ನಾಗಿರುತ್ತೆ ಬಾಗಿಲಿಗೆ ತೋರಣ ಹಾಕೋದಕ್ಕೆ ಅಂತೇಳಿ ಟ್ರೈ ಮಾಡಿದ್ವಿ. ಬಟ್ ಆಗಲಿಲ್ಲ. ಮತ್ತು ಒಂದೇ ಎಲೆಯಲ್ಲಿ ಮಾಡೋಣ ಅಂತೇಳಿ ಒಂದೇ ಎಲೆಯಲ್ಲಿ 5 ಎಲೆ ಥರ ಬರೋ ಥರ ಮಾಡ್ಕೊಂಡ್ವಿ. ಸೊ ಫಸ್ಟು ಈ ರೀತಿ ಬಾಳೆ ಎಲೆನ ನಾವು ಮಧ್ಯ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ಮೇಲೆ ನಾವು ಫೋಲ್ಡ್ ಮಾಡಿ ಪಿನ್ ಹೊಡೆಯೋರು ಪಿನ್ ಹೊಡ್ಕೊಳ್ತಾರೆ. ನಾವಿಲ್ಲಿ ಗಂಧದ ಕಡ್ಡಿದಿರುತ್ತೆ ಅಲ್ವಾ, ಸೊ ಲಾಸ್ಟಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಪಿನ್ ಹೊಡೆಯೋದು ಅಷ್ಟೊಂದು ಸರಿ ಹೋಗಲ್ಲ ಅಂತೇಳಿ ಈ ರೀತಿ ಗಂಧದ ಕಡ್ಡಿ ಇರುತ್ತೆ ನೋಡಿ, ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಅದನ್ನು ನಾವು ರಿಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ಬೇರೆ ಥರ ಯಾವುದೋ ಆಪ್ಷನ್ ಇರಲಿಲ್ಲ ಅಂತೇಳಿ ನಮ್ಮ ಮನೆಯಲ್ಲಿ ಈ ರೀತಿ ಗಂಧದ ಕಡ್ಡಿಗಳಿತ್ತು, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸುಮ್ಮನೆ ಪಿನ್ ಹೊಡೆಯೋದು ಯಾಕೆ ಅಂತೇಳಿ ಈ ಥರ ಮಾಡ್ಕೊಂಡ್ವಿ. ಹಾಗೆ ಈ ರೀತಿ ಬಾಳೆ ಎಲೆದನ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಅವರು ತುಂಬ ಈಸಿಯಾಗಿ ಹೇಳ್ಕೊಟ್ರು, ಆದರೆ ಮಾಡೋಷ್ಟರಲ್ಲಿ ತುಂಬ ಕಷ್ಟನೇ ಅಂತ ಅನ್ನಿಸ್ತು. ಅಂದರೆ ಈ ರೀತಿ ಬಾಳೆ ಎಲೆ ಕಟ್ ಮಾಡಿ ಸ್ಟಿಚ್
ಸ್ಟಿಚ್ ಮಾಡ್ಕೊಳ್ಳೋದೇನೋ ಈಸಿ ಅನ್ನಿಸ್ತು, ಬಟ್ ಹೂವುಗಳೆಲ್ಲ ಅಂಟಿಸೋದಂತೂ ತುಂಬ ಕಷ್ಟ ಅನ್ನಿಸ್ತು. ನಿಜವಾಗ್ಲೂ ಅವ್ರು ಯಾವ ರೀತಿ ಮಾಡಿದ್ರು ಅಂತ ನಮಗಂತೂ ಗೊತ್ತಿಲ್ಲ. ಟ್ರೈ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಸೊ ನೀವೇ ನೋಡಿ ನಾವು ಯಾವ ರೀತಿ ಕಷ್ಟಪಟ್ಟಿದ್ದೀವಿ ಇದನ್ನು ಮಾಡೋದಕ್ಕೆ ಅಂತೇಳಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೆಕ್ಸ್ಟ್ ಈ ರೀತಿ ಲಾಸ್ಟ್ ಎಲೆ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಫೆವಿಗಮ್ಮು ಕೂಡ ಅಂಟಿಸಿದ್ವಿ ಹೂವು ಅಂಟಿಸೋದಕ್ಕೆ ಅಂತೇಳಿ, ಅದನ್ನು ಕೂಡ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಗ್ಲೂಗನ್ನ ತರಿಸ್ಕೊಂಡಿದ್ವಿ ಹೊಸ್ದಾಗಿ, ಇದರಿಂದನಾದರೂ ಅಂಟಿಸೋಣ ಅಂತೇಳಿ, ಬಟ್ ಇದರಲ್ಲೂ ಕೂಡ ಆಗಲಿಲ್ಲ. ತುಂಬ ರಿಸ್ಕ್ ಆಗೋಯ್ತು. ಅಂದರೆ ಹಾಕಿದ ತಕ್ಷಣ ನಾವು ಅಂಟಿಸ್ಬೇಕು, ಬಟ್ ಆದ್ರೂ ಕೂಡ ಆ ಥರ ಮಾಡಿದ್ರು ಹೂವು ಅಂಟ್ಲೇ ಇಲ್ಲ. ಸೊ ಅವ್ರು ಯಾವ ರೀತಿ ಮಾಡಿದ್ರು ನಿಜವಾಗ್ಲೂ ನಮಗೆ ಗೊತ್ತಾಗಲಿಲ್ಲ. ಅವರು ಕೂಡ ಗಮ್ ಹಾಕಿನೇ ಅಂಟಿಸಿದ್ದು, ಆದರೆ ನಾವು ಎಷ್ಟೇ ಟ್ರೈ ಮಾಡಿದ್ರು ಸಹ ಆಗಲೇ ಇಲ್ಲ. ಮತ್ತು ಇನ್ನೊಂದು ನಾವು ಮೀಶೋಯಿಂದ ಒಂದು ಡಬಲ್ ಸ್ಟಿಕ್ಕರ್ನ ತರಿಸ್ಕೊಂಡಿದ್ವಿ, ಅಂದರೆ 2 ಕಡೆ ಸ್ಟಿಕ್ಕರ್ ಅದನ್ನು ಕೂಡ ಇರುತ್ತೆ. ಇದರಲ್ಲಾದ್ರು ಅಂಟಿಸೋಣ ಅಂತ ಟ್ರೈ ಮಾಡಿದ್ವಿ, ಇದರಲ್ಲಿ ಸರಿ ಹೋಯಿತು. ಸದ್ಯ ಯೂಸ್ ಆಯ್ತಲ್ಲ ಅಂತೇಳಿ ಖುಷಿ ಆಯಿತು ಈ ಥರ ಅಂಟಿಸ್ಕೊಂಡು. ಬಟ್ ಅವರು ಗಮ್ ಹಾಕಿ ಅಂಟಿಸಿದ್ದು, ನಾವು ಈ ರೀತಿ ಡಬಲ್ ಸ್ಟಿಕ್ಕರ್ ಇರುತ್ತೆ ನೋಡಿ, ಅದನ್ನು ಅಂಟಿಸ್ಕೊಂಡು ರೋಸ್ದು ಎಲೆಗಳಿರುತ್ತೆ ಅಲ್ವಾ ಅದನ್ನು ಅಂಟಿಸ್ಕೊಂಡು ಇದೇಗೋ ಸದ್ಯ ಸರಿ ಹೋಯಿತು. ಹೂವು ಕೂಡ ಅಂಟಿಸ್ಕೊಂಡ್ವಿ. ಆದರೆ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ಹೂವು ಅಂಟಿಸ್ಬೇಕಾಗಿತ್ತು, ಅಲ್ಲಂತೂ ತುಂಬ ಕಷ್ಟ ಆಯಿತು. ಅದನ್ನು ಯಾವ ರೀತಿ ಅಂಟಿಸಿದ್ವಿ ಅಂತ ನೀವೇ ನೋಡಿ. ಇವಾಗ ರೋಸ್ದು ಎಲೆಗಳೆಲ್ಲ ಅಂಟಿಸ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಜವಾಗ್ಲೂ ಇದು ಬಾಳೆ ಎಲೆಯಿಂದ ಮಾಡಿರೋದು ಅಂತ ಅನ್ನಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಹೂವುಗಳನ್ನ ಹಾಕೊಳ್ಳೋಣ ಅಂತೇಳಿ ಸೇವಂತಿಗೆ ಹೂವನ್ನ ಹಾಕೊಳ್ತಾ ಇದ್ವಿ. ಇದಕ್ಕೆ ಫೆವಿಗಮ್ನ ಹಾಕ್ಕೊಂಡು ನಾವು ಮಾಡ್ಕೊಳ್ತಾ ಇದ್ದೀವಿ. ಬಟ್ ಒಂಚೂರು ಚೆನ್ನಾಗಿ ಬರಲಿಲ್ಲ, ಅದು ಅಂಟ್ಲೇ ಇಲ್ಲ. ಸದ್ಯ ಹೆಂಗೋ ಅಂಟುತ್ತೆ ಅಂತ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ನೋಡೋಣ ಅಂತೇಳಿ ಮತ್ತೆ ನಾನು ಅಂಟಿಸ್ದೆ. ತುಂಬ ಎಲ್ಲ ಫುಲ್ ಕವರ್ ಮಾಡಿದೆ, ಬಟ್ ಅದು ಒಂದು 5 ನಿಮಿಷ ಬಿಟ್ವಿ, ಆದ್ರೂ ಕೂಡ ಅದು ಅಂಟ್ಲೇ ಇಲ್ಲ. ನೋಡ್ತಾ ಇರ್ಬೋದು ಎಲ್ಲ ಬಿದ್ದೋಗ್ಬಿಡ್ತು. ತುಂಬ ಬೇಜಾರಾಗೋಯ್ತು, ಇದೇನಪ್ಪ ಈ ರೀತಿ ಆಗೋಯ್ತಲ್ಲ ಅಂತೇಳಿ. ಇದೆಲ್ಲ ಹಬ್ಬದ ದಿನ ಮಾಡ್ಕೊಂಡು ಕೂತ್ಕೊಳ್ಳೋ ಕೆಲಸನೇ ಅಲ್ಲ, ನಾವೇನೇಂದ್ರೂ ಹಿಂದಿನ ದಿನ ಮಾಡ್ಕೋಬೇಕು. ತುಂಬ ಟೈಮ್ ಹಿಡಿತು ನಮಗಂತೂ. ನಾವು ಹೇಳ್ಬೋದು ತುಂಬ ಈಸಿಯಾಗಿದೆ ಮಾಡ್ಕೊಳ್ಳಿ ಅಂತೇಳಿ. ಸೊ ಹಬ್ಬದ ದಿನ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋ ಕೆಲಸ ಅಲ್ಲ, ಯಾಕೆಂದರೆ ತುಂಬ ಟೈಮ್ ಕೊಡಬೇಕು ಇದಕ್ಕೆ. ನಾವು ನೋಡಿದಾಗ ಈಸಿ ಅಂತಲೇ ಅಂದ್ಕೊಂಡ್ವಿ, ಆದರೆ ಈ ಥರ ಹೂವೆಲ್ಲ ಅಂಟಿಸೋದು ತುಂಬ ಕಷ್ಟ ಇದೆ. ಹಾಗೆ ಗಮ್ ಹಾಕಿದ್ದೆಲ್ಲ ರಿಮೂವ್ ಮಾಡ್ತಿದ್ದೆ. ನಿಜವಾಗ್ಲೂ ತುಂಬ ಬೇಜಾರಾಗಿತ್ತು, ಏನಪ್ಪ ಮಾಡೋದು, ಇಷ್ಟೊಂದು ಕಷ್ಟಪಟ್ಟು ಮಾಡಿ ಎಲ್ಲ ಹಾಳಾಯ್ತಲ್ಲ ಅಂತೇಳಿ. ಅಷ್ಟರಲ್ಲಿ ನನ್ನ ತಂಗಿ ಒಂದು ಒಳ್ಳೆ ಐಡಿಯಾ ಕೊಟ್ಲು, ಸೂಜಿ ದಾರದಿಂದ ಹೊಲಿದ್ಬಿಡೋಣ ಅಂತೇಳಿ. ನಾನೆಲ್ಲ ಆಗಲ್ಲ, ಅದು ಕಟ್ಟಾಗ್ಬಿಡುತ್ತೆ ಅಂತ ಹೇಳಿದೆ, ಆದ್ರೂ ಕೂಡ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ಲು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಭಯ ಪಡೋ ಅವಶ್ಯಕತೆನೇ ಇಲ್ಲ. ಏನಾದರೂ ನಾವು ತೋರಣ ಕಟ್ಟಿದರೆ ಬಿದ್ದೋಗ್ಬಿಡುತ್ತೆ, ಆ ಥರ ಏನೂ ಭಯ ಪಡೋದಿಲ್ಲ. ಏಕೆಂದರೆ ಗಮ್ಮಲ್ಲಿ ಅಂಟಿಸಿದ್ರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿ ನಾವು ಸೂಜಿ ದಾರದಿಂದ ಹೊಲಿದ್ರೆ ಅದು ಪರ್ಫೆಕ್ಟಾಗಿ ಕೂರುತ್ತೆ. ನಾನಂತೂ ಇದಾಗೋದಿಲ್ಲ, ಇದಾಗ ಕೆಲಸ ಅಲ್ಲ, ಇದು ಹೋಯ್ತು, ಇದು ನಾವು ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಅಂತಲೇ ಅಂದ್ಕೊಂಡೆ. ಬಟ್ ಅವಳು ಮಾಡಿ ನೋಡೋಣ ಅಂತೇಳಿ ಮಾಡಿದ್ಲು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಮೇನ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಮೇಲ್ಗಡೆ ಅದು ಕಂಪ್ಲೀಟು ಎಲ್ಲ ಕಟ್ ಮಾಡಿರಲಿಲ್ಲ. ಸ್ವಲ್ಪ ಅದು ಗಟ್ಟಿ ಇರುತ್ತೆ ನೋಡಿ ಎಲೆ ಮಧ್ಯದಲ್ಲಿ, ಅದನ್ನು ನಾವು ಬಿಟ್ಕೊಂಡಿದ್ವಿ. ಸೊ ಅವ್ರ ವಿಡಿಯೋದಲ್ಲಿ ನಾವು ನೋಡಿದ್ದು ಎಲ್ಲ ಕಂಪ್ಲೀಟ್ ಕಟ್ ಮಾಡಿಬಿಟ್ಟಿದ್ರು. ಸೊ ನನ್ನ ತಂಗಿ ಏನು ಮಾಡಿದ್ಲು, ಸ್ವಲ್ಪ ಇರಲಿ ಅಂತೇಳಿ ಈ ರೀತಿ ಬಿಟ್ಟಿದ್ಲು. ಇದಿರೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬಂತು. ಇಲ್ಲ ಅಂತಂದಿದ್ರೆ ನಿಜವಾಗ್ಲೂ ಇಷ್ಟೊತ್ತು ಕಷ್ಟಪಟ್ಟಿದ್ದೆಲ್ಲ ಹಾಳಾಗ್ತಾ ಇತ್ತು. ಆದ್ರೂ ಸಹ ಲಾಸ್ಟಲ್ಲಿ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಫಸ್ಟು ತುಂಬ ಬೇಜಾರಾಗ್ಬಿಟ್ಟಿತ್ತು, ನೆಕ್ಸ್ಟ್ ಮಾಡ್ತಾ ಖುಷಿ ಆಗ್ತಾಯಿತ್ತು. ನೋಡೋದಕ್ಕೆ ಒಂದು ಚೆಂದ ಅನ್ನಿಸ್ತಾಯಿತ್ತು. ಇದನ್ನ ಬಾಳೆ ಎಲೆಯಿಂದ ಮಾಡಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಇದು ನಾವು ದೊಡ್ಡ ಎಲೆ ತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮಗೆ 5 ಎಲೆ ಥರ ಸಿಕ್ತು. ದೊಡ್ಡ ಎಲೆಯಲ್ಲಿ ಮಾಡಿದ್ರೆ 9, 11 ಎಲೆ ಈ ರೀತಿಯಾಗಿ ನಾವು ಮಾಡ್ಕೋಬೋದು. ಇದನ್ನು ನಾವು ಬಾಗಿಲು ತೋರಣಕ್ಕೆ ಅಂತಲ್ಲ, ಲಕ್ಷ್ಮಿ ಕೂರಿಸ್ತೀವಿ ನೋಡಿ, ಹಿಂದ್ಗಡೆ ಡೆಕೋರೇಷನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ಲಾಸ್ಟ್ ಫಿನಿಶಿಂಗ್ ನೀವೇ ನೋಡಿ, ನಿಮಗೇ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆದರೆ ನಾವು ಹೇಳ್ದಂಗೆ ಮಾಡಿ, ಗಮ್ಮಲ್ಲೆಲ್ಲ ಅಂಟೋದಿಲ್ಲ. ಮೇಲ್ಗಡೆ ಸ್ವಲ್ಪ ಎಲೆಯನ್ನು ಮಧ್ಯ ಇರುತ್ತೆ ನೋಡಿ, ಅದನ್ನು ಕೂಡ ಬಿಟ್ಕೋಬೇಕು. ಕಂಪ್ಲೀಟ್ ಕಟ್ ಮಾಡ್ತು ಅಂದರೆ ನಾವು ಮಾಡಿದ್ದೆಲ್ಲ ವೇಸ್ಟೇ ಆಗಿಬಿಡುತ್ತೆ. ನೆಕ್ಸ್ಟು ಈ ರೀತಿ ಆಯಿತು. ಇನ್ನೊಂದು ಸ್ವಲ್ಪ ಬೇರೆ ಥರ ಡೆಕೋರೇಷನ್ ಮಾಡೋಣ ನಾವು ಅಂತೇಳಿ ಬೇರೆ ಥರನೇ ಕ್ರಿಯೇಟ್ ಮಾಡಲು ನನ್ನ ತಂಗಿ. ಇಲ್ಲಿ ಮಲ್ಲಿಗೆ ಹೂ ತಂದಿದ್ರು, ಸ್ವಲ್ಪ ಕಟ್ಟಿರೋದೇ ಇತ್ತು, ಅದನ್ನೇ ಸ್ವಲ್ಪ ಬಿಡಿಸ್ಕೊಂಡು ಈ ರೀತಿಯಾಗಿ ಹಾಕೋಣ ಅಂತೇಳಿ ಈ ರೀತಿ ಹಾಕಿದ್ಲು. ಒಂದು ಗುಲಾಬಿ ಹೂವನ್ನ ಇಟ್ಟು ಮೇಲ್ಗಡೆ
ಮಲ್ಲಿಗೆ ಹೂವನ್ನ ಇಟ್ಟಿದ್ಲು. ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ. ಇವಾಗಂತೂ ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಬಂತು. ಮಧ್ಯನೂ ಹಾಕೋಣ ಅಂತಾನೆ ಅಂದ್ಕೊಂಡ್ವಿ. ಇದೇ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಜಾಸ್ತಿ ಡೆಕೋರೇಷನ್ ಮಾಡಿಬಿಟ್ರೆ ಏನಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಲಾಸ್ಟಲ್ಲಿ ಹಾಕ್ಕೊಂಡ್ವಿ. ಅಂದರೆ ಮೊಗ್ಗು ಥರ ಇರುತ್ತೆ ನೋಡಿ, ಆ ಥರದ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯ ಹಾಕಿದ್ರೂ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ, ತುಂಬ ಇಷ್ಟ ಆಯಿತು ನನಗಂತೂ. ಬನ್ನಿ ಇವಾಗ ನಮ್ಮ ದೇವ್ರ ಮನೆಗೆ ಹಾಕಿ ತೋರಿಸ್ತಾ ಇದ್ದೀವಿ ತೋರಣನ. ಒಂದು ಚೂರು ಸಹ ಬಿದ್ದೋಗ್ತಾ ಇರಲಿಲ್ಲ. ಹೂಗಳು ಅಷ್ಟು ಚೆನ್ನಾಗಿ ಬಂದಿತ್ತು. ಅಂದರೆ ನಾವು ಗಮ್ಮಿಂದ ಅಣಿಸಿದ್ರೆ ಹೂಗಳೆಲ್ಲ ಬಿದ್ದೋಗೋ ಚಾನ್ಸಸ್ ಇರ್ತಾ ಇತ್ತೋ ಏನೋ. ಈ ಥರ ನಾವು ಸೂಜಿ ದಾರದಿಂದ ಹೊಲ್ಕೊಂಡಿರೋದ್ರಿಂದ ಸ್ವಲ್ಪನೂ ಕೂಡ ಬಿದ್ದೋಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ನೆಕ್ಸ್ಟು ಸ್ವಲ್ಪ ಸೇವಂತಿಗೆ ಹೂವಿಂದ ಒಂದು ಹಾರ ಥರ ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ತುಂಬ ಚೆನ್ನಾಗಿದೆ ಇದಂತೂ. ಇದು ಅಷ್ಟೇ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಇದನ್ನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಇವಾಗ ನಾವು ಸೇವಂತಿಗೆ ಹೂವನ್ನು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ನಾವು ತೊಟ್ಟಿರುತ್ತೆ ನೋಡಿ, ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಹೂವನ್ನು ಇಟ್ಕೊಂಡು ಇದಕ್ಕೆ ದಾರ ಬೇಕಾಗುತ್ತೆ. ಯಾವ ದಾರ ಆದ್ರೂ ಓಕೆ, ನಾವು ಬಟ್ಟೆ ಹೊಲಿತೀವಲ್ವ ಆ ಥರ ದಾರ ಯಾವುದಾದ್ರೂ ಓಕೆ. ಫಸ್ಟು ಈ ರೀತಿಯಾಗಿರುವಂತಹ ಯಾವುದಾದ್ರೂ ಟೇಬಲ್ ಅಥವಾ ಡ್ರಾ ಇರುತ್ತೆ ನೋಡಿ, ಆ ಥರದಕ್ಕೆ ಈ ರೀತಿ ದಾರನ ಕಟ್ಕೋಬೇಕು. ಫಸ್ಟು 2 ಎಳೆ ದಾರನ ಮಾಡಿಕೊಂಡು ನೀಟಾಗಿ 1-2 ಗಂಟೆನ ಕಟ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಆ ದಾರಕ್ಕಿಂತ ಜಾಸ್ತಿ ದಾರನೇ ನಾವು ಬಿಟ್ಕೋಬೇಕಾಗುತ್ತೆ, ಯಾಕೆಂದರೆ ಹೂವು ಕಟ್ಟೋದಕ್ಕೆ ಬೇಕಲ್ವ, ಹಾಗಾಗಿ. ನೆಕ್ಸ್ಟ್ ಇವಾಗ 2 ದಾರ ಮಧ್ಯೆ ಹೂವನ್ನು ಹಾಕೋಬೇಕು. ಹೂವು ಹಾಕಿದ ನಂತರ ನಾವಿಲ್ಲಿ ಏನು ಎಕ್ಸ್ಟ್ರಾ ದಾರ ಇಟ್ಟಿರ್ತೀವಿ ಅದನ್ನು ನಾವು ಫೋಲ್ಡ್ ಮಾಡಿ ನಾವು ಮಧ್ಯ ನಾವು ದಾರನ ಎತ್ಕೋಬೇಕಾಗತ್ತೆ. ಜೋಪಾನವಾಗಿ ಇದನ್ನು ನೋಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಧ್ಯ ಇರುತ್ತೆ ನೋಡಿ, ಮಧ್ಯದಿಂದ ಎತ್ಕೊಂಡ್ರೆ ಅದು ಗಂಟು ಥರ ಆಗೋದು. ನಾವು ಸೈಡಿಂದ ಎತ್ಕೊಂಡ್ರೆ ಗಂಟಾಗಲ್ಲ, ಹೂವು ಉದ್ರೋಗೋ ಚಾನ್ಸಸ್ ಇರುತ್ತೆ. ಈಗ ಪ್ರತಿಯೊಂದು ಹೂವನ್ನು ಕೂಡ ಈ ರೀತಿಯೇ ಪೋಣಿಸ್ಕೋಬೇಕು. ನಾವು ಚಿಕ್ಕದಾಗಾದರೂ ಮಾಡ್ಕೋಬೋದು, ತುಂಬ ದೊಡ್ಡದಾಗಾದರೂ ಮಾಡ್ಕೋಬೋದು ಹಾರನ. ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು ನೀವೇ. ಇವಾಗ ಆ ಕಡೆ ಈ ಕಡೆ ಸ್ವಲ್ಪ ದಾರನ ಬಿಟ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೂ ಕೂಡ ನಾವು ಕಟ್ಕೋಬೋದು ಎಕ್ಸ್ಟ್ರಾ, ಯಾಕೆಂದರೆ ದೇವ್ರ ಫೋಟೋಗೆ ಹಾಕಬೇಕಾದ್ರೆ ಸ್ವಲ್ಪ ಸಿಗಿಸೋದಕ್ಕೆ ಅಂತೇಳಿ ಎಕ್ಸ್ಟ್ರಾ ದಾರನ ಬಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಹೂವಕ್ಕೆ ನಾವು ಅರಿಶಿನ ಕುಂಕುಮನ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಬಿಡುವನ್ನು ತರಿಸ್ಕೊಂಡ್ರೆ ನಾವೇ ನಮ್ಮ ಕೈಯಾರೆ ಈ ರೀತಿ ತೋರಣಗಳೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೋಬೋದು ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಣ್ಮಕ್ಳಿಗಂತೂ ಈ ರೀತಿ ಹೂವು ಕಟ್ಟೋದು ನಮ್ಮ ಕೈಯಾರೇ ನಾವು ಏನಾದರೂ ಒಂದು ಕ್ರಿಯೇಟ್ ಮಾಡಿ ದೇವರಿಗೆ ಅರ್ಪಿಸೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಫಿನಿಶಿಂಗ್ ಬಂತು. ನಾನಿಲ್ಲಿ ರಾಘವೇಂದ್ರ ಸ್ವಾಮಿ ದೇವ್ರ ಫೋಟೋಗೆ ಮುಡಿಸಿ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನಾವು ಲಕ್ಷ್ಮೀ ದೇವಿ ಫೋಟೋಕ್ಕೂ ಈ ರೀತಿ ಹೂವನ್ನು ಕಟ್ಕೊಂಡು ಮುಡಿಸ್ಕೋಬೋದು. ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಮುಂದೆ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಸಿಗುತ್ತೆ. ಹಾಗೆ ಈ ವಿಡಿಯೋನ ಮಾಡೋದಕ್ಕೆ ನನ್ನ ತಂಗಿನೂ ತುಂಬ ಸಪೋರ್ಟ್ ಮಾಡಿದ್ದಾಳೆ, ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವತ್ತು ವಿಡಿಯೋ ಮಾಡಿ ಎಡಿಟ್ ಮಾಡೋ ಕೆಲಸ ತುಂಬ ಇರೋದ್ರಿಂದ ನನ್ನ ಹಸ್ಬೆಂಡೇ ಅಡುಗೆ ಮಾಡಿ ಕೊಟ್ಟರು, ಅದಕ್ಕೆ ಇನ್ನೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ ಅಂತಂದಿದ್ರೆ ನಾನು ಈ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆ ಸಾಕಷ್ಟು ಜನ ನಮ್ಮ ವೀಡಿಯೋನ ನೋಡಿ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಹೋಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.